ನೋಡಿ, ಬಿಕಾರಿ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೆಲವು ವ್ಯತ್ಯಾಸಗಳನ್ನು ಮುಂದೆ ಹೇಳಬೇಕಾಗುತ್ತೆ. ಸದ್ಯಕ್ಕೆ ಈ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಯೂರಿಯಾ ಗೊಬ್ಬರ ಆಗಿರಬಹುದು, ಡಿಎಪಿ ಗೊಬ್ಬರ ಆಗಿರಬಹುದು, ಆಹಾರ ವಸ್ತುಗಳಾಗಿರಬಹುದು, ಇವೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಯಾವ ದರದಲ್ಲಿ ಸಿಗುತ್ತೆ, ನಮ್ಮ ದೇಶದಲ್ಲಿ ಯಾವ ದರದಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಡಿಎಪಿ ಗೊಬ್ಬರ ಪಾಕಿಸ್ತಾನದಲ್ಲಿ ಎಷ್ಟಕ್ಕೆ ಸಿಗುತ್ತೆ, ನಮ್ಮ ದೇಶದಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅಂತ. ಭಾರತದಲ್ಲಿ ಡಿಎಪಿ ಗೊಬ್ಬರದ ಬೆಲೆ ಒಂದು ಚೀಲಕ್ಕೆ 1400 ರೂಪಾಯಿ. 1400 ರೂಪಾಯಿ. ಅದೇ ಈಗಷ್ಟೇ ಹೇಳ್ತಾ ಇದ್ರಲ್ಲ ನವಾಜ್ ಶರೀಫ್ ಮಗಳು, ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 14,000 ರೂಪಾಯಿ. ವೀಕ್ಷಕರೇ, ನಾವು 10 ಚೀಲ ತಗೊಂಡ್ಬರಬಹುದು. ಇನ್ನ ಗೋಧಿ ಹಿಟ್ಟು 1 ಕೆಜಿಗೆ ನಾವು 30 ರೂಪಾಯಿ ಕೊಡ್ತೀವಿ. ನಮ್ಮ ದೇಶದಲ್ಲಿ 30 ರೂಪಾಯಿಗೆ ಗೋಧಿ ಹಿಟ್ಟು ಸಿಗುತ್ತೆ. ಪಾಕಿಸ್ತಾನದಲ್ಲಿ 1 ಕೆಜಿ ಗೋಧಿ ಹಿಟ್ಟಿನ ಬೆಲೆ 1761 ರೂಪಾಯಿ. 1761 ರೂಪಾಯಿ 1 ಕೆಜಿ ಗೋಧಿ ಹಿಟ್ಟು ಸಿಗುತ್ತೆ ಅಲ್ಲಿ. ಎಲ್ಪಿಜಿ 803 ರೂಪಾಯಿ 14 ಕೆಜಿದು, ಅಲ್ಲಿ 3158 ರೂಪಾಯಿ. ಸಾಸಿವೆ ಎಣ್ಣೆ ಬರೀ 70 ರೂಪಾಯಿ 1 ಕೆಜಿ ನಮ್ಮ ದೇಶದಲ್ಲಿ. ಪಾಕಿಸ್ತಾನದಲ್ಲಿ 564 ರೂಪಾಯಿ 45 ಪೈಸೆ. ಆಲೂಗಡ್ಡೆ 30 ರೂಪಾಯಿ ಕೆಜಿ ಸಿಗುತ್ತೆ ನಮ್ಮಲ್ಲಿ. ಪಾಕಿಸ್ತಾನದಲ್ಲಿ ಡಬಲ್ 68 ರೂಪಾಯಿ. ಹಾಲು 1 ಲೀಟರ್ 48 ರೂಪಾಯಿ. ಪಾಕಿಸ್ತಾನದಲ್ಲಿ 140ರಿಂದ 150 ರೂಪಾಯಿ. ಸುಜುಕಿ ಕಾರು 6.5 ಲಕ್ಷ, 6,49,000. ಇದೇ ಸುಜುಕಿ ಕಾರು ಪಾಕಿಸ್ತಾನದಲ್ಲಿ 38 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಸುಜುಕಿ ಕಾರು 38 ಲಕ್ಷ ಪಾಕಿಸ್ತಾನದಲ್ಲಿ. ನಮ್ಮಲ್ಲಿ 6 ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ, 6.5 ಲಕ್ಷ. ಈ ರೀತಿಯ ಪರಿಸ್ಥಿತಿ ಪಾಕಿಸ್ತಾನದವರಿಗಿದೆ. ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ. ಯಾರು 1 ಕೆಜಿ ಗೋಧಿ ಹಿಟ್ಟನ್ನ 1700 ರೂಪಾಯಿ ಕೊಟ್ಟು ತಗೋತಾರೆ? ಚಪಾತಿ ಗೋಧಿ ಹಿಟ್ಟಿನಿಂದ ಮಾಡುವ ಪದಾರ್ಥ ಎಲ್ಲವೂ ಕೂಡ ಅವರಿಗೆ ಕನಸೆ, ಮರೀಚಿಕೆನೆ. ಅಷ್ಟರ ಮಟ್ಟಿಗೆ ಚಿಂದಿ ಚಿತ್ರಾನ್ನ ಅವರು. ಇಷ್ಟೆಲ್ಲ ಇಟ್ಕೊಂಡು ಇದೇ ಬಿಕಾರಿ ಪಾಕಿಸ್ತಾನದವರು ಭಾರತ ದೇಶದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಇಲ್ಲವಾರದ ಕಥೆಗಳನ್ನ ಹೇಳೋದು, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳೋದು. ಮೊದಲು ನೀವೊಂದ್ 2 ಕೆಜಿ ಗೋಧಿ ಹಿಟ್ಟು ತಗೊಳ್ಳಿ ನೋಡೋಣ, ಆಮೇಲೆ ಬರೀರಂತೆ ಭಾರತಕ್ಕೆ. ಇನ್ನು ನೆಕ್ಸ್ಟ್ ನೋಡಿ, ಬಿಕಾರಿ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೆಲವು ವ್ಯತ್ಯಾಸಗಳನ್ನು ಮುಂದೆ ಹೇಳಬೇಕಾಗುತ್ತೆ. ಸದ್ಯಕ್ಕೆ ಈ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಯೂರಿಯಾ ಗೊಬ್ಬರ ಆಗಿರಬಹುದು, ಡಿಎಪಿ ಗೊಬ್ಬರ ಆಗಿರಬಹುದು, ಆಹಾರ ವಸ್ತುಗಳಾಗಿರಬಹುದು, ಇವೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಯಾವ ದರದಲ್ಲಿ ಸಿಗುತ್ತೆ, ನಮ್ಮ ದೇಶದಲ್ಲಿ ಯಾವ ದರದಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಡಿಎಪಿ ಗೊಬ್ಬರ ಪಾಕಿಸ್ತಾನದಲ್ಲಿ ಎಷ್ಟಕ್ಕೆ ಸಿಗುತ್ತೆ, ನಮ್ಮ ದೇಶದಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅಂತ. ಭಾರತದಲ್ಲಿ ಡಿಎಪಿ ಗೊಬ್ಬರದ ಬೆಲೆ ಒಂದು ಚೀಲಕ್ಕೆ 1400 ರೂಪಾಯಿ. 1400 ರೂಪಾಯಿ. ಅದೇ ಈಗಷ್ಟೇ ಹೇಳ್ತಾ ಇದ್ರಲ್ಲ ನವಾಜ್ ಶರೀಫ್ ಮಗಳು, ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 14,000 ರೂಪಾಯಿ. ವೀಕ್ಷಕರೇ, ನಾವು 10 ಚೀಲ ತಗೊಂಡ್ಬರಬಹುದು. ಇನ್ನ ಗೋಧಿ ಹಿಟ್ಟು 1 ಕೆಜಿಗೆ ನಾವು 30 ರೂಪಾಯಿ ಕೊಡ್ತೀವಿ. ನಮ್ಮ ದೇಶದಲ್ಲಿ 30 ರೂಪಾಯಿಗೆ ಗೋಧಿ ಹಿಟ್ಟು ಸಿಗುತ್ತೆ. ಪಾಕಿಸ್ತಾನದಲ್ಲಿ 1 ಕೆಜಿ ಗೋಧಿ ಹಿಟ್ಟಿನ ಬೆಲೆ 1761 ರೂಪಾಯಿ. 1761 ರೂಪಾಯಿ 1 ಕೆಜಿ ಗೋಧಿ ಹಿಟ್ಟು ಸಿಗುತ್ತೆ ಅಲ್ಲಿ. ಎಲ್ಪಿಜಿ 803 ರೂಪಾಯಿ 14 ಕೆಜಿದು, ಅಲ್ಲಿ 3158 ರೂಪಾಯಿ. ಸಾಸಿವೆ ಎಣ್ಣೆ ಬರೀ 70 ರೂಪಾಯಿ 1 ಕೆಜಿ ನಮ್ಮ ದೇಶದಲ್ಲಿ. ಪಾಕಿಸ್ತಾನದಲ್ಲಿ 564 ರೂಪಾಯಿ 45 ಪೈಸೆ. ಆಲೂಗಡ್ಡೆ 30 ರೂಪಾಯಿ ಕೆಜಿ ಸಿಗುತ್ತೆ ನಮ್ಮಲ್ಲಿ. ಪಾಕಿಸ್ತಾನದಲ್ಲಿ ಡಬಲ್ 68 ರೂಪಾಯಿ. ಹಾಲು 1 ಲೀಟರ್ 48 ರೂಪಾಯಿ. ಪಾಕಿಸ್ತಾನದಲ್ಲಿ 140ರಿಂದ 150 ರೂಪಾಯಿ. ಸುಜುಕಿ ಕಾರು 6.5 ಲಕ್ಷ, 6,49,000. ಇದೇ ಸುಜುಕಿ ಕಾರು ಪಾಕಿಸ್ತಾನದಲ್ಲಿ 38 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಸುಜುಕಿ ಕಾರು 38 ಲಕ್ಷ ಪಾಕಿಸ್ತಾನದಲ್ಲಿ. ನಮ್ಮಲ್ಲಿ 6 ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ, 6.5 ಲಕ್ಷ. ಈ ರೀತಿಯ ಪರಿಸ್ಥಿತಿ ಪಾಕಿಸ್ತಾನದವರಿಗಿದೆ. ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ. ಯಾರು 1 ಕೆಜಿ ಗೋಧಿ ಹಿಟ್ಟನ್ನ 1700 ರೂಪಾಯಿ ಕೊಟ್ಟು ತಗೋತಾರೆ? ಚಪಾತಿ ಗೋಧಿ ಹಿಟ್ಟಿನಿಂದ ಮಾಡುವ ಪದಾರ್ಥ ಎಲ್ಲವೂ ಕೂಡ ಅವರಿಗೆ ಕನಸೆ, ಮರೀಚಿಕೆನೆ. ಅಷ್ಟರ ಮಟ್ಟಿಗೆ ಚಿಂದಿ ಚಿತ್ರಾನ್ನ ಅವರು. ಇಷ್ಟೆಲ್ಲ ಇಟ್ಕೊಂಡು ಇದೇ ಬಿಕಾರಿ ಪಾಕಿಸ್ತಾನದವರು
ಭಾರತ ದೇಶದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಇಲ್ಲವಾರದ ಕಥೆಗಳನ್ನ ಹೇಳೋದು, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳೋದು. ಮೊದಲು ನೀವೊಂದೆರಡು ಕೆಜಿ ಗೋಧಿ ಹಿಟ್ಟು ತಗೊಳ್ಳಿ ನೋಡೋಣ, ಆಮೇಲೆ ಬರೀರಂತೆ ಭಾರತಕ್ಕೆ. ನೆಕ್ಸ್ಟ್ ನೋಡಿ, ಭಿಕಾರಿ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೆಲವು ವ್ಯತ್ಯಾಸಗಳನ್ನು ನಿಮ್ಮ ಮುಂದೆ ಹೇಳಬೇಕಾಗತ್ತೆ. ಸದ್ಯಕ್ಕೆ ಈ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಯೂರಿಯಾ ಗೊಬ್ಬರ ಆಗಿರಬಹುದು, ಡಿಎಪಿ ಗೊಬ್ಬರ ಆಗಿರಬಹುದು, ಆಹಾರ ವಸ್ತುಗಳಾಗಿರಬಹುದು, ಇವೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಯಾವ ದರದಲ್ಲಿ ಸಿಗುತ್ತೆ, ನಮ್ಮ ದೇಶದಲ್ಲಿ ಯಾವ ದರದಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಡಿಎಪಿ ಗೊಬ್ಬರ ಪಾಕಿಸ್ತಾನದಲ್ಲಿ ಎಷ್ಟಕ್ಕೆ ಸಿಗುತ್ತೆ, ನಮ್ಮ ದೇಶದಲ್ಲಿ ಎಷ್ಟಕ್ಕೆ ಸಿಗುತ್ತೆ ಅಂತ. ಭಾರತದಲ್ಲಿ ಡಿಎಪಿ ಗೊಬ್ಬರದ ಬೆಲೆ ಒಂದು ಚೀಲಕ್ಕೆ 1400 ರೂಪಾಯಿ, 1400 ರೂಪಾಯಿ. ಅದೇ ಈಗಷ್ಟೇ ಹೇಳ್ತಾ ಇದ್ರಲ್ಲ ನವಾಜ್ ಶರೀಫ್ ಮಗಳು, ಪಾಕಿಸ್ತಾನದಲ್ಲಿ ಒಂದು ಚೀಲ ಡಿಎಪಿ ಗೊಬ್ಬರ 14,000 ರೂಪಾಯಿ. ವೀಕ್ಷಕರೇ, ನಾವು 10 ಚೀಲ ತಗೊಂಡ್ಬರಬಹುದು. ಇನ್ನ ಗೋಧಿ ಹಿಟ್ಟು 1 ಕೆಜಿಗೆ ನಾವು 30 ರೂಪಾಯಿ ಕೊಡ್ತೀವಿ. ನಮ್ಮ ದೇಶದಲ್ಲಿ 30 ರೂಪಾಯಿಗೆ ಗೋಧಿ ಹಿಟ್ಟು ಸಿಗುತ್ತೆ. ಪಾಕಿಸ್ತಾನದಲ್ಲಿ 1 ಕೆಜಿ ಗೋಧಿ ಹಿಟ್ಟಿನ ಬೆಲೆ 1761 ರೂಪಾಯಿ. 1761 ರೂಪಾಯಿ 1 ಕೆಜಿ ಗೋಧಿ ಹಿಟ್ಟು ಸಿಗುತ್ತೆ ಅಲ್ಲಿ. ಎಲ್ಪಿಜಿ 803 ರೂಪಾಯಿ 14 ಕೆಜಿದು, ಅಲ್ಲಿ 3158 ರೂಪಾಯಿ. ಸಾಸಿವೆ ಎಣ್ಣೆ ಬರೀ 70 ರೂಪಾಯಿ 1 ಕೆಜಿ ನಮ್ಮ ದೇಶದಲ್ಲಿ. ಪಾಕಿಸ್ತಾನದಲ್ಲಿ 564 ರೂಪಾಯಿ 45 ಪೈಸೆ. ಆಲೂಗಡ್ಡೆ 30 ರೂಪಾಯಿ ಕೆಜಿ ಸಿಗುತ್ತೆ ನಮ್ಮಲ್ಲಿ. ಪಾಕಿಸ್ತಾನದಲ್ಲಿ ಡಬಲ್ 68 ರೂಪಾಯಿ. ಹಾಲು 1 ಲೀಟರ್ 48 ರೂಪಾಯಿ. ಪಾಕಿಸ್ತಾನದಲ್ಲಿ 140ರಿಂದ 150 ರೂಪಾಯಿ. ಸುಜುಕಿ ಕಾರು 6.5 ಲಕ್ಷ, 6,49,000. ಇದೇ ಸುಜುಕಿ ಕಾರು ಪಾಕಿಸ್ತಾನದಲ್ಲಿ 38 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಸುಜುಕಿ ಕಾರು 38 ಲಕ್ಷ ಪಾಕಿಸ್ತಾನದಲ್ಲಿ. ನಮ್ಮಲ್ಲಿ 6 ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ, 6.5 ಲಕ್ಷ. ಈ ರೀತಿಯ ಪರಿಸ್ಥಿತಿ ಪಾಕಿಸ್ತಾನದವರಿಗಿದೆ. ಆರ್ಥಿಕ ಪರಿಸ್ಥಿತಿ ಡೋಲಾಯಮಾನ. ಯಾರು 1 ಕೆಜಿ ಗೋಧಿ ಹಿಟ್ಟನ್ನ 1700 ರೂಪಾಯಿ ಕೊಟ್ಟು ತಗೋತಾರೆ? ಚಪಾತಿ ಗೋಧಿ ಹಿಟ್ಟಿನಿಂದ ಮಾಡುವ ಪದಾರ್ಥ ಎಲ್ಲವೂ ಕೂಡ ಅವರಿಗೆ ಕನಸೆ, ಮರೀಚಿಕೆನೆ. ಅಷ್ಟರ ಮಟ್ಟಿಗೆ ಚಿಂದಿ ಚಿತ್ರಾನ್ನ ಅವರು. ಇಷ್ಟೆಲ್ಲ ಇಟ್ಕೊಂಡು ಇದೇ ಭಿಕಾರಿ ಪಾಕಿಸ್ತಾನದವರು ಭಾರತ ದೇಶದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಇಲ್ಲವಾರದ ಕಥೆಗಳನ್ನ ಹೇಳೋದು, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳೋದು. ಮೊದಲು ನೀವೊಂದೆರಡು ಕೆಜಿ ಗೋಧಿ ಹಿಟ್ಟು ತಗೊಳ್ಳಿ ನೋಡೋಣ, ಆಮೇಲೆ ಬರೀರಂತೆ ಭಾರತಕ್ಕೆ. ನೆಕ್ಸ್ಟ್